ಪರಮಾತ್ಮ ಹರೇ ಪಾವನ ನಾಮ ಕರ್ಣ ಪರಮಾತ್ಮ ಹರೇ ಪಾವನ ಪಾಮರನೋಳು ಕೃಪೆಯತೋ ವಿಜಯೇ ಸ್ವಾಮಿ ಪಾಮರನೋಳು ಕೃಪೆಯತೋ ಪರಮಾತ್ಮ ಹರೇ ಪಾವನ ಪರಮಾತ್ಮ ಇಳೆಯಲು ಗಲ್ಭವ ಇಳೆಯಲು ಗಲ್ಭವ ಅರಿಯದೆ ಎಲ್ಲನೋ ದೇವ ದೇವಾಲೇ ಬಾಕಬಾ ದವ ಸ್ವಾಮಿ ಪರಮ ದೇವ ದೇವಾಲೇ ಬಾಕಬಾ ದವ ಸ್ವಾಮಿ ಪರಮಾತ್ಮ ಹರೇ ಪಾವನ ಪರಮಾತ್ಮ ಶ್ರೀರಮಣ ಕಿಲ ಗುಣಗಣ ಶ್ರೀ ಶ್ರೀರಮಣ ಕೆಲ ಗುಣಗಣ ಶ್ರೀರಮಣ ಕೆಲ ಗುಣಗಣ ಪಾಲವಿಸೋ ಸಮಸ್ತ ಜಗದಾನಂದ ಬಳಲಿದೇನೈ ಸ್ವಾಮಿ ಕರಳನ ಆದರಿಸಲು ಬಳಲಿದೇನೈ ಸ್ವಾಮಿ ಕರಳನ ಆದರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಅತಿ ಪ್ರೇಮದಿಕ
ಪಾವನ ಪರಮಾತ್ಮ. ಕರ್ಣ, ಮಹಾಮಹಿಮರಾದ ನೀವು ಕುಲಹೀನನಾದ ನನ್ನನ್ನು ಇಷ್ಟು ಆಧರಿಸಲು ಕಾರಣವೇನು ದೇವ? ಕರ್ಣ, ದುಡುಕಿ ಮಾತನಾಡಬೇಡ. ನಿನ್ನಲ್ಲಿರುವ ಬುದ್ಧಿಯು ಪ್ರಾಸ್ತಾಪವು ಕುಲಹೀನನಲ್ಲಿ ಕಂಡುಬರುವುದೆಯಾ? ಯೋಚಿಸಿ ನೋಡು. ದೇವ, ನನ್ನ ಗುಣವು ಎಂಥದ್ದಾದರೂ ನಾನು ಓರ್ವ ಸೂತನೆಂಬುದು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ. ತಾನ ಶೂರನಿ ನಾಂತಿಕ ಬಿರುದ. ಕರ್ಣ, ನಾಂತಿಕ ಬಿರುದ ಶಿವಾನಿಗ ಪರಗುಣಶೀಲ. ಶಿವಾನಿಗ ಪರಗುಣಶೀಲ ಪರಿಸುತ ಪ್ರೇಮಿ ಸುಕೃತ ಸ್ವಾಮಿ. ಪರಿಸುತ ಪ್ರೇಮಿ ಸುಕೃತ ಸ್ವಾಮಿ. ಪಾನಿಷ್ಠಾನ ಪಾನಿಷ್ಠಾನ ಸುಖ ಚರ ತರ ಕರಣರ ಪರವೆನ. ಶರಣರ ಪರವೆನ ಸುರಚುರ ಶರದರ ಶರಣರ ಪರವೆನ ಮಾತನ್ನು ಪ್ರೇಮ ಆಲಿಸುವೀರ. ಪಾಂಡು ಕುವರರ ಸೇರುತ್ತ ನೀನು. ಪಾಂಡು ಕುವರರ ಸೇರುತ್ತ ನೀನು ತರೆಯನು ಪರೆಯುತ್ತ ಧರ್ಮದಲ್ಲಿರುತ್ತ. ತರೆಯನು ಪರೆಯುತ್ತ ಧರ್ಮದಿಂದಿರುತ್ತ ಅನುದರ ಸೇರೈ ಕರುಣರ ತೋರೈ. ಅನುದರ ಸೇರೈ ಕರುಣಯ ತೋರೈ. ನೀ ಬಾಳೈ ನೀ ಬಾಳೈ ಸುಖ ಚಿರ ಶರದರ ಶರಣರ ಪರವೆನ. ಶರದರ ಶರಣರ ಪ್ರೇಮದ ಪ್ರೇಮದಿ ಆಲಿಸುವೀರ 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 ಆಲಿಸುವೀರ. ಕರ್ಣ, ಪರಮಾತ್ಮ. ಶ್ರೇಷ್ಠವಾದ ಚಂದ್ರ ವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ. ಪಾಂಡವರನಿಗೆ ಸಹೋದರ ಆಗಬೇಕು ಕರ್ಣ. ನೀನು ನನ್ನ ಸಂಗಡ ಬಾ. ಆ ಕೌರವ ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ದೇವ, ನೀವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯವಾಗುತ್ತಿರುವುದು. ಇದು ಯುದ್ಧ ಕಾಲ. ನೀವು ಪಾಂಡವರ ಪಕ್ಷಪಾತಿಗಳು. ಅವರನ್ನು ಕಾಪಾಡುವುದಕ್ಕಾಗಿ ಈ ರೀತಿ ಮಾತನಾಡುತ್ತಿರುವೆ ದೇವ. ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮನೆಗಳಿಂದ 5 ಮಂತ್ರ ಉಪದೇಶಗಳನ್ನು ಹೊಂದಿದ್ದಳು. ಆ ಮಂತ್ರದಲ್ಲಿ ಫಲಿಸುವುದೋ ಇಲ್ಲವೋ ಎಂದು ಮೊದಲನೇ ಮಂತ್ರವಾದ ಸೂರ್ಯನನ್ನು ಜಪಿಸಿ ಆಗ ನೀನು ಕರ್ಣದಲ್ಲಿ ಜನಿಸಿದೆ. ಈ ಲೋಕೋಪದಾಯಕ್ಕೆ ಎದುರಿ ಆಕೆ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟರು. ಆಗ ನಿನ್ನನ್ನು ಬೆಸ್ತರು ಸಾಕಿ ಸಲ್ಲಿಸಿದರು ಕರ್ಣ. ನೀನು ನನ್ನ ಸಂಗಡ ಬಾ. ಆ ಕೌರವ ಪಾಂಡವರನ್ನು ನಿನ್ನ ಪಾದದ ಮೇಲೆ ಕಡಿದನು. ದೇವ, ಬಾಲ್ಯದಿಂದಲೂ ಬಹಳ ನೊಂದಿರುವುದು. ಈಗಲಾದರೂ ನನ್ನ ಮೇಲೆ ಕರುಣೆ ತೋರಿಸು ದೇವ. ಕರ್ಣ, ಮನಸ್ಸಿನ ಕ್ಲೇಶವ ಅರಿಸೋ ಪರಮಾತ್ಮ. ಮನಸ್ಸಿನ ಕ್ಲೇಶವ ಅರಿಸೋ ಪರಮಾತ್ಮ. ಮನದೊಳು ನೊಂದೆನು ದೇವ. ಮನಸ್ಸಿನ ಕ್ಲೇಶವ ಅರಿಸೋ ಪರಮಾತ್ಮ. ದೇವ, ಸೋತ ಪುತ್ರನೆಂದು ಕರೆಯುವರನ್ನು ಸೋತ ಪುತ್ರನೆಂದು
ಕರೆಯುವರೆಲ್ಲನು ಜಾತಿ ಭೇದದಿ ಮನಗಳು ನೊಂದೆನು. ಜಾತಿ ಭೇದದಿ ಮನಗಳು ನೊಂದೆನು. ಮನಸ್ಸಿನ ಕೇಶವ ಹರಿಸೋ ಪರಮಾತ್ಮ. ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತನೆಂದು ಹೇಳುತ್ತಲೇ ಇರುವುದು. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ಇಲ್ಲ ಕರ್ಣ, ಈ ವಿಚಾರವು ನನಗೂ ವಿದುರನಿಗೂ ಮಾತ್ರ ತಿಳಿದಿರುವುದು. ನಿನ್ನ ತಾಯಿಗೂ ಸಹ ತಿಳಿಯುವುದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ಕೃಷ್ಣ, ಈ ಕರ್ಣನ್ಯಾರು, ಇವನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುವುದು ಹೇಳ್ತಾ ಇದೆ. ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆನು. ಆಕೆ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುತ್ತಿರುವಳು. ಆಕೆಯ ಮನಸ್ಸನ್ನು ಸಂತೋಷಪಡಿಸು. ಆಕೆ ಹೇಳಿದಂತೆ ನಡೆದುಕೋ ಕರ್ಣ. ನಾನಿನ್ನು ಹೋಗಬರಲೆ. ಆಗಬಹುದು ಪರಮಾತ್ಮ, ನಿನಗೆ ಮಂಗಳವಾಗದು. ನನ್ನ ತಾಯಿ ಎಂದು ಹೇಳಿದನಲ್ಲವೇ, ಆದರೂ ಪರಮಾತ್ಮನ ಅಸತ್ಯವನ್ನು ಆಡತಕ್ಕವನಲ್ಲ. ಆದರೆ ಲೋಕಕ್ಕೆ ವೀರರಾದ ಪಾಂಡವರು ನನ್ನ ಸಹೋದರರೇ, ಅವರಲ್ಲಿ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂಬುದನ್ನು ತಿಳಿಯದೆ ವ್ಯಥೆ ಪಡುತ್ತಿದ್ದೆ. ಈಗ ಬಂಧು ವರ್ಗದವರು ಇಂಥವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟವಾಗುತ್ತಿದೆ ಪರಮಾತ್ಮ, ಎಂತಹ ಉಭಯ ಸಂಕಟವಾಗುತ್ತಿದೆ. ಕೊರಲೆಂಬಾಡು ಕುಮಾರರವ, ಕೊರಲೆಂಬಾಡು ಕುಮಾರರವ, ದುರರು ತಮ್ಮಂದಿರಂ ಕೊಲ್ಲದೆ ಕೊಲದಾಂ ಬಿಟ್ಟೊಡೆ, ಕೊಲದಾಂ ಬಿಟ್ಟೊಡೆ ಕೌರವೇಂದ್ರನು ಈ ದರಯೊಳ್ ಸುರ ಸಂಪತ್ತಿನಿಂಬಾಳ್ವನೇ. ಛಲಜಿಂ ಪಾರ್ಥನರುಳವಂ ತ್ಯಜಿಸಿ, ಛಲಜಿಂ ಪಾರ್ಥನರುಳವಂ ತ್ಯಜಿಸಿ, ಮಕ್ಷಾಮಿಗೆ ಆನಂದವಂ ಬಲಿಸಲೇ. ಪಾರ್ಥನ ಘೋರ ಚರಕನ ತುತ್ತಾಗಲೇ ನಾಂ ಸಾಯಲೇ.
ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಕದ್ದ ಕಳ್ಳರಂತೆ ಕೀಚಕನ ಭಂಗವನ್ನು ಸಹಿಸಿದ್ದಾಯಿತು. ಈಗಲಾದರೂ ಸುಖ ಸಂತೋಷದಿಂದ ಬಾಳೋಣವೆಂದರೆ ಹೆಚ್ಚು ಹೆಚ್ಚಿಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಆಣಿಯಲ್ಲಿ ಇನ್ನು ಏನೇನೆಲ್ಲ ಬರೆದಿರುವೆ ಭಗವಂತ. ದ್ರೌಪದಿ 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 ಏಕೆ ಏಕೆ ಮೌನವಾಗಿ ಇರುವೆ? ಸಾಕು ಸುಂದರಿ ಸ್ವಾಮಿ, ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನ ಪಡಿಸಿದರೆ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡಬೇಕು. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಹೇ ದೇವ, ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ದೇವ, ಏತಕ್ಕಾಗಿ ಕೋಟೆ ಚಾಂತೆ ಪರದೀರಳಾಗಿ ವೀರ ಪತ್ನಿಯಾಗಿ ಮರೆದು ಕೋಟೆ ತಕ್ಕೆ ಕಾಂತೆ ಚಾಂತೆ ಪರದೀರಳಾಗಿ ವೀರ ಪತ್ನಿಯಾಗಿ ಮರೆದು ತಕ್ಕೆ ಪಾಂಡವರ ಪತ್ನಿಯಾಗಿ ನೀನು ಸುಮ್ಮನೆ ಸ್ವಾಮಿ. ಪಾಂಡವರ ಪತ್ನಿಯಾಗಿ ನೀನು ಚಂಡ ಚಿತ್ರಳಾಗಿ ಕಡ್ಕೋಪಬೇಕೆ ಕಡ್ಕೋಪಬೇಕೆ ಚಂತೆ ಕಾಂತೆ ಪರದೀರಳಾಗಿ ಪತ್ನಿಯಾಗಿ ಹೊಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಜಿತೆಯು ನಮ್ಮ ಆರ್ಯ ಸಮಾಜದ ನೇಮ, ಭಗವತ್ಸ್ವರೂಪಿಗಳ ಋಷಿಮುನಿಗಳ ಆಜ್ಞೆ. ಕಟ್ಟಿಕೊಂಡ ಧರ್ಮಪತಿಯನ್ನು ಜೂಜಿನಲ್ಲಿ ಪಣವಾಗಿಡುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ ಅಟವಿದೇತಕ್ಕೆ ಕಾಮಿನಿ ಬುಣ ಮಣಿ ಪಣವೇಣಿ ಅಟವಿದೇತಕ್ಕೆ ಕಾಮಿನಿ ಬಂದ ಕೌರವರು ರಕ್ತವನ್ನು ಏರುವೆ ಗಂಡ ಕೌರವರು ರಕ್ತವನ್ನು ಚಂಡ ದುಶ್ವಾಸನ ವೃಕ್ಷವನ್ನು ಸೀಳುವೆ ಚಂಡ ದುಶ್ವಾಸನ ವೃಕ್ಷವನ್ನು ಸೀಳು ಮಂಡೆಯನ್ನು ಬಾಚುವೆನು ಖಂಡಿತವು ನೀತದೆ ಮಂಡೆಯನ್ನು ಬಾಚುವೆನು ಖಂಡಿತವು ನೀತದೆ ಅಟವಿದೇತಕ್ಕೆ ಪುಣ ಮಣಿ ಪಣವೇಣಿ ಅಟವಿದೇತಕ್ಕೆ ಕಾಮಿನಿ. ಅಣ್ಣನು ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನಗೆ ಎಷ್ಟು ಸಾರಿ ಹೇಳಿಲ್ವೇ? ಆಗಿದ್ದು ಹಾಗೆ ಹೋಯಿತು, ಅದೆಲ್ಲವನ್ನು ಮರೆತೇ ಬಿಡು. ನೀನೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಪ್ರಿಯ, ಆದರೆ ಅದರಿಂದಾಗುವ ಪ್ರಯೋಜನವಾದ್ರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ಕಾಡಿಗೆ ಕಾರಣನಾಗಿವ ಕಾಡಿಗೆ ಕಾರಣನಾಗಿಯ ಏಡಿ ಕೌರವರ ಕೊಂದು ಸಂತಸವ ಪಡುವೆ ರಮಣೇ. ಮಾಡಿದ ಕೋಪದೋಳ್ ಆ ಗುರುಡರನ್ನು ಹೊಡಿವೆನು ಬಿಡ ಚಿಂತೆಯ ರಮಣೇ ರಮಣೇ. ಅದು ಇಂದಿನ ಮಾತು. ನಾನು ಈಗ ಯಾರು ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವುದು ಸಂಧಿಯ ಪ್ರಸ್ಥದಲ್ಲಿ ತೊಡಗಲು. ಹಾಗಾದರೆ ತಿಳಿಸುವೆನು ಪ್ರಿಯ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬಿಯ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪ್ರಿಯ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು ಸ್ವಾಮಿ.
ದ್ಯೂತನ ಸಂಧಿಗಾಗಿ 5 ಗ್ರಾಮಗಳನ್ನು ಬೇಡಲು ಹೊರಟಿರುವನು. ಇನ್ನೀರು ಇಷ್ಟರಲ್ಲಿಯೇ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಹಾಗಾದರೆ ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ದ್ರೌಪದಿ ಯಾರ್ಯಾರು ರಾಯಭಾರಕ್ಕೆ ಒಯ್ಗಿದವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಾಂಗಿಣರ ವಿಲಾಸ ಬ್ರಹ್ಮಣಗಳಲ್ಲಿ ಮುಗ್ಧನಾದ ಯಾದವ ಯದುಪತಿಯು ಯುದ್ಧವನ್ನು ಮರೆತಿರುವುದು ಸಹಜ. ಅರ್ಜುನನು ದೋರಕ್ಕಿಂದ ಹಿಂತಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದಿದನು. ಪಾಂಚಾಲಿ ಆ ಭಾನುಮತಿಗೆ ಏನಂತ ಉತ್ತರವನ್ನು ಕೊಟ್ಟೆ? ಎಷ್ಟೇ ಆಗಲಿ ನಾನು ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು. ಏನಂತ? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಂಬು ಪಾಂಚಾಲಿ ಬಾಂಬು, ಒಳ್ಳೆಯ ಚಮತ್ಕಾರದ ಉತ್ತರವನ್ನೇ ಹೇಳಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದರು. ಸ್ವಾಮಿ, ಬರೀ ಹೇಳುವುದು ಮಾತ್ರವಲ್ಲ ಸ್ವಾಮಿ, ಪ್ರಾಣೇಶ್ವರ ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಸ್ವಾಮಿ ಪಾಂಚಾಲಿ ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಪ್ರೇಮತೆಯ ಮನಕ್ಕೆ ಭ್ರಮತೆಯ ಮನಗೆ ವಿರಾಮ. ಸಮಯವಿದೆ ಸ್ವಾಮಿ ಚೆಲ್ಲುತ್ತ ಸೇರುವೆ. ಸ್ವಾಮಿ ಪಾಂಚಾಲಿ ಆಗ ಕಾಂತೆಯ ನೀನು ಅಲ್ಲವೇ ಪ್ರಿಯ? ಮಾತನಾಡಿ ಸ್ವಾಮಿ. ಪಾಂಚಾಲಿ ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಭ್ರಮತೆಯ ಮನಕ್ಕೆ ಭ್ರಮತೆಯ ಮನಗೆ ವಿರಾಮ. ಸಮಯವಿದೆ. ಬರೀ ಹೇಳುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಎಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ದ್ರೌಪದಿ ಮಾಡಿದ ಪ್ರತಿಜ್ಞೆಯನ್ನು ಮಾರಿಯುವಂತ ಏಳಿಯಲ್ಲ ಈ ಭೀಮನು. ಹೇಳುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವುದು ಸಂಧಿಯ ಪ್ರಸ್ಥದಲ್ಲಿ ತೊಡಗಲಿ. ಯುದ್ಧವನ್ನು ಆತುರದಿಂದ ನಿರೀಕ್ಷಿಸಿದ್ದೇನೆ. ಆ ಧರ್ಮ ಪ್ರಯಾಣನಾದ ಯುಧಿಷ್ಠಿರನು
ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಬಾಳು ಕೌರವನ ಬಾಳು ಗೆಡಿಸುವೆ, ಬಾಳು ಬಾಳು ಶಮವತಿಯೇ, ಬಾಳು ಕೌರವನ ಬಾಳು ಗೆಡಿಸುವೆ, ಬಾಳು ಬಾಳು ನೀ ಶಮವತಿಯೇ. ಸೈರಿಸೆ ಈ ಪರಿಯನು, ಸೈರಿಸೆ ಈ ಪರಿಯನು. ಕುರುದೊಳಿಗಲೇ ಕುರುಕುಲವಲ್ಲ ಸೆಳೆಬಡಿಯುವಿನ ಕಾಂತೆಯೇ, ದುರುದೊಳಿಗಲೇ ಕುರುಕುಲವಲ್ಲ ಸೆಳೆಬಡಿಯುವಿನ ಕಾಂತೆಯೇ. ದುರುಳ ಕೌರವರು ಸಿಗಿದೆ ಬೆಳೆವೆನು, ದುರುಳ ಕೌರವರು ಸಿಗಿದೆ ಬೆಳೆವೆನು. ಸೈರಿಸೆ ಈ ಪರಿಯನು, ದುರುದಳು ಸೈರಿಸೆ ಈ ಪರಿಯನು, ದುರುದಳು ಸೈರಿಸೆ ಈ ಪರಿ. ನಾನು ಬರುವೆನು ಸಂಚಾಲಿ. ಪಾಂಚಾಲಿ ನೋಡು ಅಣ್ಣ, ಭೀಮಸೇನನು ಕೇರಳದ ಸಿಂಹದಂತೆ ಆರ್ಭಟಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನೀನಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಕಾರಣಳೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ ಎಂದು. ಅರ್ಜುನ, ಕೌರವನ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮಾಧಾನ ಮಾಡುವುದು ನನಗೆ ಅಸಾಧ್ಯವಾಗಿದೆ. ಭೀಮಸೇನ ಅಣ್ಣ, ನನ್ನಲ್ಲಿ ಕೋಪವೇ ತಮ್ಮ. ಶಾಂತರಾಗಿ ಶೌಚಾದಿಂದ ನಂದ ಪೊಂದಿರೈ. ಶಾಂತರಾಗಿ ಶೌಚಾದಿಂದ ನಂದ ಪೊಂದಿರೈ. ನಾಡೆ ನೋಡೆಯೋ ಜನರ ಸೋಲದೆ, ನಾಡೆ ನೋಡೆಯೋ ಜನರ ಸೋಲದೆ, ನಂಬಿ ಬಾಳಿರಯ್ಯ ನೀವು. ಶಾಂತರಾಗಿ ಸೌಖ್ಯದಿಂದ ನಂದ ಪೊಂದಿರೈ. ಮತ್ತರ ತೊರೆದಗಳಿಗೆ ಮನವನಿಯಾದೆ. ಮತ್ತರ ತೊರೆದಗಳಿಗೆ ಮನವನಿಯಾದೆ. ಸತ್ಯವನ್ನು ಎಡಬೇಡದೆ, ಅಗ್ರಜ ಸತ್ಯವನ್ನು ಎಡಬೇಡದೆ, ನಂಬಿ ಬಾಳಿರಯ್ಯ ನೀವು. ಶಾಂತರಾಗಿ ಸೌಖ್ಯದಿಂದ ನಂಬಿ. ಭೀಮಸೇನ, ಅಗ್ರಜ, ನನ್ನಲ್ಲಿ ಕೋಪವೇ ತಮ್ಮ. ಶಾಂತನಾಗು. ಪಾಂಚಾಲಿ ಮನದೊಳಗೆ ಚಂಚಲವಗೈಯುತ್ತೆ. ಪಾಂಚಾಲಿ ಸಾಕು ಸುಮ್ಮನೆ ಸ್ವಾಮಿ. ಮನದೊಳಗೆ ಚಂಚಲವಗೈಯುತ್ತೆ. ಈ ರೀತಿ ಒಪ್ಪಿಸಬಹುದೇ ರಮಣಿ? ಪಾಂಚಾಲಿ ಅತಿ ಬಲಶಾಲಿಗಳಾದ ನಮ್ಮಳು, ಅತಿ ಬಲಶಾಲಿಗಳಾದ ನಮ್ಮಳು ಈ ರೀತಿ ಕೋಪವೆತ್ತಿಸಬಹುದೇ ರಮಣಿ? ಪಾಂಚಾಲಿ ಚತಲಾಗೆ ಕಾಂತಾಮಣಿ ಸಾಕು ಸುಮ್ಮನೆ ಸ್ವಾಮಿ. ಗುಣವೇಣಿ ತಲನಾ ಮಣಿ ಚತಲಾಗೆ ಕಾಂತಾಮಣಿ.
ದುಡ್ಕಬೇಡ ನೀನು ಶಾಂತಿಯಿಂದ ತಾಳೆ ಪಾಂಚಾಲಿ ಬೇಡ ನೀನು ಶಾಂತಿಯಿಂದ ತಾಳೆ ಧರ್ಮ ಜಾನ ಆಜ್ಞೆ ಧರ್ಮ ಜಾನ ಆಜ್ಞೆ ನಿರಾಬಾರದೆ ನಾವು ಕದಲಾಗೆ ಕಾಂತಾಮಣಿ ಮಣಿ ಗುಣವೇಣಿ ತಲನ ಮಣಿಯೇ ಕದಲಾಗೆ ಕಾಂತಾಮಣಿ ಪಾಂಚಾಲಿ ಕೋಮಲಾಂಗಿ ಎನ್ನಳು ಕೋಮಲಾಂಗ ಎನ್ನಳು ಪಾಂಚಾಲಿ ಕೋಮಲಾಂಗ ಎನ್ನಳು ಕೊಪ್ಪನೆಯದು ಚಂದ ಕೋಮಲಾಂಗ ಎನ್ನಳು ಕೊಪ್ಪನೆಯದು ಚಂದ ಭೂಮಿಯಲ್ಲಿ ನಾನು ಭೂಮಿಯಲ್ಲಿ ನಾನು ಪುಣ್ಯಹೀನನಾದೆ ಭೂಮಿಯಲ್ಲಿ ನಾನು ಪುಣ್ಯಹೀನನಾದೆ ಇರಬಲ್ಲೆನು ಕುಂಠಿತ ಸದಾ ವಿರೋಧ ವಿಲಾಸ ವಿಮಾನಗದಾನ ಇರಬಲ್ಲೆನು ಕುಂಠಿತ ಕೋಮಲಾಂಗಿ ಎನ್ನಳು ಮಾವೇಕೆ ನಿನಗೆ ಸ್ವಾಮಿ ಪಾಂಚಾಲಿ ಸಹ ಮುಚ್ಚಿದ ಕೋಮಲಾಂಗಿ ಎನ್ನಳು ಮಾವೇಕೆ ನಿನಗೆ ಕೋಮಲಾಂಗಿ ಎನ್ನಳು ಕೋಪವೇಕೆ ನಿನಗೆ ಹರ್ಷದಿಂದಲೇ ಹರ್ಷದಿಂದಲೇ ಪರೆ ಕಾಮಣಿ ಅದಲಾಗೆ ಕಾಂತಾಮಣಿ ಮಣಿ ಗುಣವೇಣಿ ತಲನ ಮಣಿಯ ಕತಲಾಗೆ ಕಾಂತಾಮಣಿ ಪಾಂಚಾಲಿ ಅಣ್ಣನು ಏತಕ್ಕೆ ನಿರ್ಭಾಗಿಯಾಗಿರುವನು ನನ್ನೊಡನೆ ತಿಳಿಸಬಾರದೆ ಏಕೆ ಈ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲವೇನು ಅಗ್ರಜ ನನಗೆ ಸಮಯಕ್ಕೆ ಸರಿಯಾಗಿ ಬಂದೆ ನನಗೆ ಯಾರಲ್ಲಿಯೂ ಕೋಪವಿಲ್ಲ ಅರ್ಜುನನ ಮುಂದೆ ನಿನಗೊಂದು ಮಾತನ್ನು ತಿಳಿಸಬೇಕೆಂದು ಇರುವೆನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈಗಲೇ ಇಲ್ಲೇ ತಿಳಿಸಿಬಿಡುವೆನು ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು ಆದರೆ ಈ ದಾಸ್ಯವೃತ್ಯದ ಪಾಂಡವರ ಕಳಂಕವೆಂದು ನಾನು ಭಾವಿಸುವೆನು ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜನನ್ನು ಪುತ್ರರನ್ನಾಗಿ ಪಡೆಯಲಿಲ್ಲವೇ ಆ ಅಪಮಾನವು ನಿಮಗೆ ಸಹಿಸಬಹುದು ಇನ್ನೊಂದು ಗಳಿಗೆಯು ನನ್ನಿಂದ ಸಹಿಸಲಾರೆನು ಇದ್ದಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ ನಾನು ಮತ್ತು ನನ್ನ ಗದೆ ಈ ಕುರುಕುಲವನ್ನೇ ನಿರ್ಮೂಲ ಮಾಡಬಲ್ಲರು ನೀವು ಸಂಧಿಯಾಚನೆಯನ್ನು ಮಾಡುತ್ತೀರಿ ನಾನು ಮತ್ತು ನನ್ನ ಗದೆ ನನ್ನ ಪ್ರತಿಜ್ಞೆಯಂತೆ ನಡೆಯು ನಾನಿನ್ನು ಹೊರಡುವೆ ನಾವು
ಕೋಪವು ಏಕೆ ಅನುಜರೇ ಶಾಂತಿಯಿಂದ ಸಮರವ ಮನವು ಏಕಕ್ಕೆ ಕೋಪವು ಏಕೆ ಅನುಜರೇ. ನಿಲ್ಲು ಸೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯೂ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮಗಿಂತ ಹಿರಿಯವನು. ಆತನ ಆಜ್ಞೆಗೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸುವುದು ಸಾಧ್ಯವಿಲ್ಲ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆ ಮಾಡುವುದು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರಕರ್ಮ ಎಂಬುದು ನೀನು ತಿಳಿದಿರುವೆ. ಅಭಿಮಾನಕ್ಕಾಗಿ ಯುದ್ಧವನ್ನೇ ಪ್ರಾರಂಭಿಸಿದೆ. ಅದಕ್ಕಾಗಿ ದುಃಖಿಸಬೇಕಾಗುವುದು. ಸ್ವಾಮಿ, ಪಾಂಡವರೆನಿಸಿ ಜಗವೆಲ್ಲ ಸಾರಲಿ. ವೀರ ಪಾಂಡವರೆನಿಸಿ ಜಗವೆಲ್ಲ ಸಾರಲಿ. ಮಾಡಿದ ಪರಾಧ ಮರುಳಾದಿರಿಂದ ಪರಾಧ ನಾನೇನು ಮಾಡಲಿ. ಸಮ್ಮತವಾಯ್ತೆ ಸರಿ ನಿಮಗೆ ಸಮ್ಮತವಾಯ್ತೆ ಸುಖವ ಕಾಣಿ ನಾನು ನಿಮ್ಮ ಬಾಳು ಗೆಳತಿ. ರಾಜ, ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಲು ಇದು ಮದುವೆಯ ಔತಣವಲ್ಲ ಎಂದು ಹೇಳಿ ಕಳಿಸಿದ. ಅದರ ಪರಿಜ್ಞಾನವು ನಿಮಗೆ ಎಲ್ಲನೇ ಹೋಯಿತು. ಪುನಃ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿದ್ರಲ್ಲ ಎಂಬ ಚಿಂತೆ ಆಗಿದೆ ಸ್ವಾಮಿ. ಇದೇನಿದು ಕೋಲಾಹಲ? ಚಿರವೆಲ್ಲ ರಾಜ್ಯಭೋಗವೋ ಸ್ವಾಮಿ, ದ್ರೌಪದಿ, ಚಿರವೆಲ್ಲ ರಾಜ್ಯಭೋಗವೋ ದರೆಯೋ ಅಪಕೀರ್ತಿ ಪಡೆದು ಜೀವಿಸಬಹುದೇ? ದರೆಯೋ ತೆಂದುದಾದರು ಅರಣವೇ ನೀಗಿ ಕಾಪಾಡುವುದು ಸತ್ಯ. ದ್ರೌಪದಿ, ರಾಜಭೋಗವು ಸ್ಥಿರವಾದುದಲ್ಲ. ಸುಮ್ಮನೆ ಇರು. ದೈವ ವಿಲಾಸವಿದ್ದಂತಾಗಲಿ. ಅರ್ಜುನ, ನಾನಿನ್ನು ಹೊರಡುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ.
ನಿಮ್ಮ ಪೌರುಷವಾದ ವರ್ತನೆಯು ನಿಮ್ಮಲ್ಲಿರಲಿ. ನನ್ನ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗೆ. ನಾನೇನು ಮಾಡುವೆನು? ಸ್ವಲ್ಪ ನಿಲ್ಲಿ. ಅದು ನೋಡಿ, ಯದುಪತಿಯು ನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅಣ್ಣ, ಈ ತಂಗಿ ಪ್ರಣಾಮ. ನಮಸ್ಕರಿಸಿ. ವಿಜಯಶಾಲಿಗಳಾಗಿರಿ ಪಾಂಡವರು. ಅಣ್ಣ, ಪರಮಾತ್ಮನಿಗೆ ನಮಸ್ಕರಿಸುವೆವು. ಸರ್ವರಿಗೂ ಮಂಗಳವಾಗಲಿ. ಪರಮಾತ್ಮ. ಧರ್ಮನಂದನ, ಅಲ್ಲದೆ ಇಲ್ಲದ ನಿನ್ನ ಮಾಯೆ ತಿಳಿಯಲಾರಿಗೂ ಸಾಧ್ಯವಯ್ಯ. ಅಲ್ಲದೆ ಇಲ್ಲದ ನಿನ್ನ ಮಾಯೆ ತಿಳಿಯಲಾರಿಗೂ ಸಾಧ್ಯವಯ್ಯ. ಬಂದೆ ಎಂದು ಮನವೇ ಮೃತ ಸುಖದಲ್ಲಿ ನೆಲೆಸುವೆ. ಸನ್ಮುಖಾಂಗ ನಿನ್ನ ಮರೆಯೇ ಅನ್ನವಿಲ್ಲದೆ ಅರಿತುವೆ. ಸನ್ಮುಖಾಂಗ ನಿನ್ನ ಮರೆಯೇ ಅನ್ನವಿಲ್ಲದೆ ಅರಿತುವೆ. ಇಲ್ಲದ ನಿನ್ನ ಮಾಯೇ. ಪರಮಾತ್ಮ. ನಾನು ನನ್ನದು ಎಂಬುವಂತ ಏನ ಸ್ವಾರ್ಥವ ನಿರಿಸಿದೆ. ನಾನು ನನ್ನದು ಎಂಬುವಂತ ಏನ ಸ್ವಾರ್ಥವ ನಿರಿಸಿದೆ. ಕರ್ಮ ಫಲದ ಮರ್ಮ ತಿಳಿಕೆ ಧರ್ಮ ಮಾರ್ಗವ ಬೇಸಿ. ಧರ್ಮ ಫಲದ ಮರ್ಮ ತಿಳಿಕೆ ಧರ್ಮ ಮಾರ್ಗವ ಬೇಡಿ. ಅಲತೆ ಇಲ್ಲದ ನಿನ್ನ ಮಾಯೇ. ಪರಮಾತ್ಮ. ಧರ್ಮನಂದನ, ಹೋದ ಕಾರ್ಯವೇನಾಯಿತು? ಓದವರ್ಯಾರು? ಶ್ರೀಕೃಷ್ಣನಲ್ಲವೇ? ಅಂದರೆ ಏನಾಯಿತು? ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ವಿಧವಾಗಿ ನನ್ನ ಉಪಚರಿಸಿದರು. ಸಂಧ್ಯಾ ವಿಚಾರವೂ ನಡೆಯುತ್ತಷ್ಟೇ. ನಡೆಯಿತು. ಪಾಂಚಾಲಿ, ನನಗೆಲ್ಲಿ ಕೆಲಸವಿಲ್ಲ. ಈ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆ. ನಾನೇನು ಹೊರಡುವೆನು. ನಮ್ಮಣ್ಣನ ಮಾತುಗಳೆಲ್ಲ ಮುಗಿದ ನಂತರ ನಿಮ್ಮಿಷ್ಟದಂತೆ ನೀವು ನಡೆದುಕೊಳ್ಳುವಿರಿ. ಅವರ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು ಪಾಂಚಾಲಿ. ಪರಮಾತ್ಮ, ಯದುಪತಿ. ಮುಂದೇನಾಯಿತು? ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಂತೆ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನು ತಡೆಯಲಾರನು ರುಕ್ಮಿಣೀಪತಿಯೇ. ಈ ಸಂಧಿಯ ಸಮಸ್ಯೆಯ ಮಾತುಗಳು ಬೇಡ. ಅಗ್ರಜನ ಅಪ್ಪಣೆಯಂತೆ 5 ಗ್ರಾಮಗಳಾಗಿ ಸಂಧಿ ಆಯಿತೆ ಅಷ್ಟೇ.
ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಕಡೆಯನು ನಿನ್ನಯ ಮಾತನ, ಕಡೆಯನು ನಿನ್ನಯ ಮಾತನ, ಬಿಡುವೆ ನಿಮ್ಮಯ ತೋದ್ರವ, ಬಿಡುವೆ ನಿಮ್ಮಯ ತೋದ್ರವ. ಪರದ ಸಮರವ ಮೆರೆಯುತ್ತೆ ನಮ್ಮದೇ, ಪರದ ಸಮರವ ಮೆರೆಯುತ್ತೆ ನಮ್ಮದೇ. ತನ್ನ ಪೌರುಷವ ನೀಡಿದೆ ನಮ್ಮದೇ, ತನ್ನ ಪೌರುಷವ ನೀಡಿದೆ ನಮ್ಮದೇ. ಜನಾರ್ದನ, ಇದೇನಿದು ನೀ ನೀಡಿದ ಪ್ರಚೋದನೆ? ಜನಾರ್ದನ, ಇದೇನಿದು ನೀ ನೀಡಿದ ಪ್ರಚೋದನೆ? ಕಳೆಯನು ನಿನ್ನಯ ಮಾತನ, ಬಿಡುವೆ ನಿಮ್ಮಯ ಸೋದ್ರವ, ಬಿಡುವೆ ನಿಮ್ಮಯ ಸೋದ್ರವ. ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತವಾಸ ನೆಪದಿಂದ ಅರ್ಜುನನಿಗೆ ಬಳಿಗಳನ್ನು ತೊಡಿಸಿದೆ. ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆಗಳನ್ನು ಉಡಿಸಲು ಪ್ರಯತ್ನಿಸ್ತಿರುವೆ. ಯಾದವಾಗ್ಲಿ ಈ ಪಾಂಡಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ನನ್ನ ಕಂಡರೆ ನನಗಷ್ಟೊಂದು ಭಯವಾಗುವುದು ಭೀಮಸೇನ. ಇಷ್ಟೊಂದು ಅಸಹನೀಯ. ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು ಭೀಮಸೇನ. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವು ನಾನು ಮೊದಲೇ ಹೇಳಲಿಲ್ವೇ? ಈ ಸ್ವಾಭಿಮಾನ ಸಂಧಾನವೇ ಈ ಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಒಂದು ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಕೃಷ್ಣ, ಮುಂದೆ ಏನಾಯಿತು ತಿಳಿಸು. ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರ್ಯಾರು? ಭೀಷ್ಮ, ದ್ರೋಣ, ಕೃತರು ಮುಂತಾದವರೆಲ್ಲರೂ ಒಪ್ಪಿದರು. ಆ ದುರ್ಯೋಧನ ಅವರೂ ಸಹ ನನಗೆಂದು ಕೆಲಸವಿಲ್ಲ. ಈ ದುರವಾರ್ತೆಯನ್ನು ಕೇಳಬೇಕೆಂದು ನನ್ನ ಇಚ್ಛೆ ಆಗಿತ್ತು ಕೃಷ್ಣ. ಅದನ್ನು ಸಾಧಿಸಿದೆ. ಸಾಧಿಸು. ಸಹೋದರರೇ, ನಿಮ್ಮ ಪೌರುಷವಾದ ಫಲವನ್ನು ನೀವೇ ಭಕ್ಷಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸಲೇನು. ವ್ಯಾಘ್ರಸೇನೆ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸೇ ಬಿಡುವನು. ನಿಜವಾಗಿಯೂ ನೀನು ಇಡಂಬಾಪತಿಯ ಸಿಹಿ. ಇಷ್ಟೊಂದು ಕೋಪವಿಲ್ಲದರೆ ಆ ರಕ್ಕಸನ್ನು ತಾಳಲು ಹೇಗೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಹೇಳು. ಕೃಷ್ಣ, ಸುಮ್ಮನೆ ನಮ್ಮನ್ನು ಕಾಡಬೇಡ. ಸಂಧಿಯು ನನಗೊಪ್ಪದು, ಸಂಧಿಯ ಸುದ್ದಿಯು ನನಗೊಪ್ಪದು. ಒಪ್ಪತಕ್ಕ ವಿಚಾರ ಬಂದಿರುವುದು ಭೀಮಸೇನ, ನಿಮ್ಗೊಪ್ಪತಕ್ಕ ವಿಚಾರ ಬಂದಿರುವುದು. ಆ ದುರ್ಯೋಧನ ಸಂದೇಶವನ್ನು ಕಳಿಸಿರುವನು. ಏನೋ ದುರ್ಯೋಧನ ಸಂದೇಶ? ಹಾಗಾದರೆ ನಿನ್ನ ಉದ್ದೇಶವು ಸಂಧಿ ಅಲ್ಲ ಕೃಷ್ಣ. ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನಾನು ಹೇಳಿದಂತೆ ಕೇಳಬೇಕು. ಇಲ್ಲ, ನಿಂತಿದ್ದಾಗೆ ಹೇಳಿಬಿಡು. ಇಲ್ಲ, ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಈ ಪರ್ಯಶ್ಯ ಬೇಕೇ ಕೃಷ್ಣ? ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು ಭೀಮಸೇನ. ಅದಕ್ಕಾಗಿ ನಿನ್ನ ಗದೆಯನ್ನು ಕ್ಷಣ ಕಾಲ ನನ್ನ ಹಿಡಿತದಲ್ಲಿ ಇಡು, ದೂರ ಮಾಡು. ಈ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಕೃಷ್ಣ, ಏನೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲ ಅಷ್ಟೇ? ಎಲ್ಲ ಅದು ಹಾಗಲಿ. ಹಾಗಾದ್ರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಹಾಗಾದರೆ ಅರ್ಜುನ, ಈ ಗದೆಯನ್ನು ಕ್ಷಣ ಕಾಲ ನಿನ್ನ ಹಿಡಿತದಲ್ಲಿ ಇಟ್ಟುಕೋ. ದ್ರೌಪದಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ಬಲ್ಲೆಯ? ಹಾಗಾದರೆ ಈಗ ಎಲ್ಲರೂ ಕೇಳಿರಿ. ತೆಗೆದುಕೋ ಈ ಯಜ್ಞವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿಮ್ಮ ಗಂಡನ ಕೈಗಳನ್ನು ಬಂಧಿಸು. ಬಿಡು ಚಿಂತೆಯ ತಂಗಿ ಭಯವೇತಕ್ಕೆ, ಬಿಡು ಚಿಂತೆಯ ತಂಗಿ ಭಯವೇತಕ್ಕೆ, ಕ್ಷಣದಲ್ಲಿ ನಾ ಬರುವ ಪರಿತಾಪಕ್ಕೆ, ಕ್ಷಣದಲ್ಲಿ ನಾ ಬರುವ ಪರಿತಾಪಕ್ಕೆ, ಬಿಡು ಚಿಂತೆಯ ತಂಗಿ ಭಯವೇತಕ್ಕೆ. ತಂಗಿ, ಸಭೆಯಲ್ಲಿ ಮಾಡಿದ ಅಪಮಾನಕ್ಕೆ, ತಂಗಿ
ಸಭೆಯಲ್ಲಿ ಮಾಡಿದ ಅಪಮಾನಕ್ಕೆ ಬಲಿ ಕೊಡುವೆ ಕೌರವನ ರಣರಂಗಕ್ಕೆ. ಬಲಿ ಕೊಡುವೆ ಕೌರವನ ರಣರಂಗಕ್ಕೆ. ಎಂದೆಂದು ಉಳಿವಿಲ್ಲ ಕುರುವಂಶಕ್ಕೆ. ತಂಗಿ, ಎಂದೆಂದು ಉಳಿವಿಲ್ಲ ಕುರುವಂಶಕ್ಕೆ. ಬಲಿ ಕೊಡುವೆ ಕೌರವನ ರಣರಂಗಕ್ಕೆ. ರಣರಂಗಕ್ಕೆ, ರಣರಂಗಕ್ಕೆ. ತಂಗಿ, ನೀನು ಶತ್ರುಗಳ ಎಡೆಮುಡಿ ಬಿಡಿಸುವಲ್ಲಿ ಬಹಳ ಪಂಡಿತೇನು. ಹಾಗೆ ನಿನ್ನ ಗಂಡನ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲೋ ನೋಡೋಣವೆಂದು ಬಂಧಿಸು. ಕೃಷ್ಣನ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿ, ಈ ದಿನ ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾರ್ಯಾರ ಕಾರ್ಯವನ್ನು ಮಾಡಿದವರು ಏನು ಹೇಳಿದೆ ಕೃಷ್ಣ? ನನ್ನ ಪ್ರಿಯ ಬಂಧುವಾದ ಕೃಷ್ಣ ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಪ್ರಯತ್ನಿಸಿದರೆ ಯಾರ ದುರಾತ್ಮರು? ಇನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನ್ನು ಆಜ್ಞೆ ಮಾಡಿದ, ದುರಾಚರಣೆಯಾದ ಆತನ ತಮ್ಮ ದುಶ್ಯಾಸನ ನಡೆಸಿದ. ಇಂತಹ ಸಾಹಸ ಕಾರ್ಯಗಳಲ್ಲೂ ಅವರಲ್ಲದೆ ಮತ್ಯಾರಿಂದ ಸಾಧ್ಯ? ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ನನ್ನ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವ ಆಜ್ಞೆಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪೇಕ್ಷೆ ಮಾಡಿದ್ದೇನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮಗಳ ಉತ್ತರವೇನು ತಿಳಿಸಿ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ನಿಮ್ಮ ಸಂದರ್ಶನ ಉತ್ತರವನ್ನು ಕೇಳಿ ಮಾರು ಭೂಮಿಯನ್ನು ದೊಡ್ಡ ಕೊತ್ತಲಿರುವನು ಕೌರವನು ಇಡಿಂಬಾಪತಿಯೇ ಕೇಳೋ. ಕೌರವನೋ ಇಡಿಂಬಾಪತಿಯೇ ಕೇಳೋ. ಕಡೆಗೂ ಯುದ್ಧವ ಗೈದ, ಕಡೆಗೂ ರಾಜವ. ಕಡೆಗೂ ಯುದ್ಧವ ಗೈದ, ಒಡೆನೋ ರಾಜವ. ಐವರಿಗೈದು ಗ್ರಾಮವ ಕೊಡೆನೋ, ಈ ಮನಿಗೊಂದು ಊರನ್ನು ಬಿಡೆನೋ. ಇರತನಾ ಐವರಿಗೈದು ಗ್ರಾಮವ ಕೊಡೆನೋ, ಈ ಮನಿಗೊಂದು ಊರನ್ನು ಬಿಡೆನೋ. ಕಡೆಗೂ ಆಸವ ಗೈದ, ತನ್ನನ್ನು ಬಂಧಿಸಲು ಯತ್ನಿಸಿದ. ಕಡೆಗೂ ಆಸವ ಗೈದ, ತನ್ನನ್ನು ಬಂಧಿಸಲು ಯತ್ನಿಸಿದ. ಕೌರವನೋ ಇಡಿಂಬಾಪತಿಯೇ ಕೇಳು. ಗೈದ ಕೊಡೆನೋ ರಾಜ್ಯವ. 5 ಮಾರು ಭೂಮಿಯನ್ನು ಕೊಡುವುದಿಲ್ಲ ಎಂದು ನಿರಾಕರಿಸಿ ನಿಮಗೆ ಸಂಧಿಯನ್ನು ಅಪೇಕ್ಷಿತಾದರೆ ಅದು ಘೋರ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ರತಿಕ ವೀರ ಘೋಷಣೆಯಲ್ಲಿ ದೊರೆಯುತ್ತದೆ ಎಂದು. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಸಂಧಿಗಾಗಿ ಯುದ್ಧವನ್ನು ಅಪೇಕ್ಷಿಸುವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನು. ಅಣ್ಣ, ಅರಗಿನ ಗ್ರಾಮ ನಿರ್ಮಿಸಿ, ಅರಗಿನ ಗ್ರಾಮ ನಿರ್ಮಿಸಿ, ಮಲೆ ಕೊಲ್ಲಲೆತ್ತಿಸದ ಅನಮರತನವ ದುರದೋಳ್ ನದಿ ಸೇರಿದರೆ
ಅಣ್ಣ, ಇಂದಿನ ಅರಗಿನ ಮನೆಯಲ್ಲಿ ಮಾಡಿದ ಕಾರ್ಯದಲ್ಲಿ ನಮ್ಮ ವಂಶವೇ ಉಳಿಯುತ್ತಿರಲಿಲ್ಲ. ಅದು ಅಲ್ಲದೆ ದ್ರೌಪದಿಯ ಮಾನಭಂಗ ನಮ್ಮೆಲ್ಲರ ಎದುರಿನಲ್ಲಿ ಮಾಡಿದ ಕಾರ್ಯವನ್ನು ನೀನು ಕಣ್ಣೆದರಲ್ಲೇ ನೋಡಿರುವೆ. ಈಗಲೂ ನಾವು ಧರ್ಮವನ್ನು ಬಿಡುವ ಹಾಗೆ ಇಲ್ಲವೋ? ಅರ್ಜುನ, ನಿನ್ನ ಮಾತು ನನಗೆ ಒಪ್ಪಿತು. ನನ್ನ ಕೈಗಳನ್ನು ಬಂಧಿಸು. ಬಿಚ್ಚು ಧರ್ಮನಂದನ, ನನ್ನ ಕೈಗಳನ್ನು ಬಂಧಿಸು. ಏಕೆ ಮೌನವಾಗಿ ಬಿಚ್ಚು. ನನ್ನ ಕೈಗಳನ್ನು ಬಿಚ್ಚು. ಬಿಚ್ಚುವುದಿಲ್ಲವೇ? ಕೃಷ್ಣ, ನನ್ನ ಕೈಗಳನ್ನು ಬಿಚ್ಚುವುದಿಲ್ಲವೇ? ದ್ರೌಪದಿ, ನನ್ನ ಕೈಗಳನ್ನು ಬಿಚ್ಚುವುದಿಲ್ಲವೇ? ಪಾಂಚಾಲಿ, ನನ್ನ ಕೈಗಳನ್ನು ಇಲ್ಲ ಸ್ವಾಮಿ. ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವನು. ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಮಂಡಲದಲ್ಲಿ ನಮ್ಮ ಪರಮಾವಧಿಯನ್ನು ಮುಟ್ಟಿದಾಗ ವಿಶ್ವಾಸನಿಂದ ಅಪಮಾನ ಒಂದು ಕಣ್ಣೀರಿಡ್ತು ಮುಕ್ತಿ ಕೇಸರಿಯಾಗಿ ನಿಂತಿರುವ ಈ ಪಾಂಚಾಲಿ ರಾಜನ ನಂದಿಯ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡುವೆನು. ಸಪ್ತದೀಪ ಪರಿವರ್ತದಾದರೂ ಈ ಭೂಮಂಡಲವೇ ತಲಕೆಳಕಾದರು. ಸೂರ್ಯ ಚಂದ್ರರು ಹಿಂದೆ ಮುಂದಾದರು. ಗಗನವೇ ಜಾರಿ ಭೂಮಿಗೆ ಬಿದ್ದರು. ಈ ಭೂಮಿಯ ಜಾರು ಪಾದಗಳನ್ನು ಸೇರಿದರು. ಆ ದುರ್ಯೋಧನ ರಾಜಕಿರೀಟವನ್ನು ನನ್ನ ಎಡಗಾಲಿನಿಂದ ಬಂದು ದ್ರೋಹಿ ದುಶ್ವಾಸನ ವೃಕ್ಷವನ್ನು ಬಗೆದು ರಕ್ತಪಾನ ಮಾಡುವೆನು. ಈ ಶಬ್ದಕ್ಕೆ ಮೀರಿದರೆ ನನಗೆ ಘೋರ ನರ್ಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಭೀಮಸೇನ, ಅದಕ್ಕೆ ನಿನ್ನ ಪಾದವೇ ಸಾಕ್ಷಿ. ನಿನ್ನ ಅಭಿಷ್ಟವೇ ಫಲಿಸಲು ಭೀಮಸೇನ, ಅಭಿಷ್ಟವೇ ಫಲಿಸಲಿ.